ನಾರಾಯಣ ಮುಚ್ಕುಂದ ಕೇಶವ ವಾಸುದೇವ ಪ್ರಭು ಏನು ವಾಸುದೇವ ಪ್ರಭುವ ಮೂರರಿ ನಾರಾಯಣ ಮೂರರಿಯ ಮೂರರಿ ನಾರಾಯಣ ವಾಸುದೇವ ಪ್ರಭು ನಿನ್ನ ನೀನು ಏನೆಲ್ಲ ಹೇಳ್ತೀಯ ಮಾಡ್ತೀಯ ದೇವ್ರ ಧ್ಯಾನ ಮುರಾರಿ ಮುರಾರಿ ನಾರಾಯಣ ನಾರಾಯಣ ವಾಸುದೇವ ವಾಸುದೇವ ಪ್ರಭು ಆ ವಾಸುದೇವ ಪ್ರಭು ಮಾಡಬೇಡ ಸೇರಿಸಿ ಹೇಳುವಾಗ ವಾಸುದೇವ ಪ್ರಭು ಹಂಗಾಗೈತಿ. ನಮಸ್ಕಾರ ರೀ ಅಪ್ಪ. ಪ್ರತಿ ನಮಸ್ಕಾರ. ನಮಸ್ಕಾರ ರೀ ಅಪ್ಪ. ಪ್ರತಿ ನಮಸ್ಕಾರ. ನಮಸ್ಕಾರ ರೀ ಅಪ್ಪ. ಪ್ರತಿ ನಮಸ್ಕಾರ. ನಿಂದ್ರಿ ಇದೇನ್ರಿ ಇದು? ಏನಾಯ್ತಾ? ನೀವು ಕೊಡುದು ನಾವು ಕೊಡುದು ನಾವು ಕೊಡುದು ನೀವು ಕೊಡೋದು ನಿಲ್ಲಂಗಿಲ್ರಿ ಇದು. ಇದ್ರಲ್ಲೇ ಮುಗಿಸುವಂತ ಹಂಗಲ್ರಿ. ಹಾ. ನಾವು ಕೊಡ್ಲೇಬೇಕದ ಕೇಳಿ. ನೀವು ಅಧಿಕಾರಿಗಳು, ಹೌದು. ನಾವು ಆಳುಗಳು. ಹಾ, ಆದ್ರೆ ನೀವು ನಮಗೆ ಕೊಟ್ರೆ ಕೊಡಬೇಕು. ಯಾಕ್ರೆ? ಕೃತಜ್ಞತಾ ಭಾವ ನನ್ನಲ್ಲಿದ್ದ ಕಾರಣಕ್ಕಾಗಿ. ಏನ್ರಿ ಇದು? ಒಂದು ಕಾಡಿನಲ್ಲಿದ್ದಂತಹ ನನಗೆ ಹಾ. ಯಾರೋ ಆಸರೆ ಆದದ್ದು ನೀವೇ ಅಲ್ವೇನು? ಹಾ. ಚಂದ್ರನಾವತಿಯವರೆಗಾಗಿ ಕರೆತಂದ್ರಿ, ಆಶ್ರಯವನ್ನ ಕೊಟ್ಟಿದ್ದೀರಿ. ಹಾ. ಇಂದು ಈ ಚಂದ್ರಹಾಸ ಬದುಕಿದ್ದಾನೆ ಅಂತ ಆದ್ರೆ ಹಾ. ನಿಮ್ಮ ಔದಾರ್ಯದ ಭಿಕ್ಷೆ ಅಲ್ವೇನು? ಯಪ್ಪೋರ ಆವತ್ ನಾವು ನಿಮ್ಗೆ ಉಪಕಾರ ಮಾಡಿವಿ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಮನುಷ್ಯರೇ ಆಗ್ಬೇಕು ಬಿಟ್ರೆ ಭೂತ ಬರಂಗಿಲ್ರಿ. ನಮ್ಗೆ ಇದ್ದೇ ಇಲ್ಲ ಬುದ್ಧಿ ಇಲ್ರಿ. ಹಾ. ಆದ್ರೆ ಮನುಷ್ಯತ್ವ ಐತ್ರಿ. ಆ ಲೆಕ್ಕದಲ್ಲಿ ಅವತ್ತು ನಿಮ್ಗೆ ಉಪಕಾರ ಮಾಡಿವಿ ನಾವು. ಆದ್ರೆ ನೀವ್ ಹೇಳ್ತೀರಿ ನಾವು ನಿಮ್ಗೆ ಉಪಕಾರ ಮಾಡಿವಿ ಅಂತ. ಹೌದು. ಅಲ್ರಿ ಅದ ಹೇಗೆ? ನಿಜವಾಗಿ ಹೇಳ್ಬೇಕಂದ್ರೆ ನೀವೊಂದ್ ಇಲ್ದೇ ಇದ್ರೆ ನಾವ್ ಹಿಂಗ ಆಗುದಿಲ್ಲ ಆಗತ್ರಿ. ಮತ್ತೆ ಸತ್ಯ ಹೇಳ್ಬೇಕನ್ರಿ, ನೀವೊಂದ್ ನಮ್ಮ ಊರಿಗೆ ಬರ್ದೇ ಇದ್ರೆ ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳೇ ಇಲ್ರಿ ಅಪ್ಪ. ನೀವ್ ಯಾವಾಗ ನಮ್ಮ ಊರಿಗೆ ಬಂದ್ರ ಆವತ್ತಿನೆಲ್ಲ ಹೆಂಗಸರಿ ಮಕ್ಕಳಾತ್ರಿ. ಹೀಗೆ ಹೇಳುವುದೇನು? ಏನ್ರಿ? ತುಂಬಿದಂತ ಸಭೆಯಲ್ಲಿ ಈ ರೀತಿ ನೀನು ಹೇಳ್ತಾ ಇದ್ದ ಜನರು ಏನಂತ ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ. ನಾನ್ ತೆಪ್ಪಿ ಹೇಳಿಲ್ರಿ. ಮತ್ತೆ ನಮಗೆ ಮೊದಲು ನಾವು ಮನಸ್ಸಂತಲೇ ಗೊತ್ತಿಲ್ರಿ. ಹೌದು. ಎಲ್ಲಿವರೆಗೆ ಕೇಳಿದ್ರೆ ಮೂಗಿನ ಮಟ್ಟ ಹೆಂಡ ಕುಡ್ಕೊಂಡು ಬ್ಯಾಂಟಿ ಆಡೋದು, ಕಂಡ ತಿನ್ನೋದು, ಇದೇ ಬಿಟ್ರೆ ಬೇರೆದೇನು ಗೊತ್ತಿಲ್ರಿ. ಮನೆ ಐತಿ, ಗುರುಗುರ್ತಿ ಐತಿ, ಹೆಂಡ್ರ ಬೇಕ, ಮಕ್ಕಳು ಬೇಕ, ಸಂಸಾರ ಮಾಡ್ಬೇಕ, ಇದು ಯಾವ್ದು ನಮ್ಗೆ ಗೊತ್ತಿಲ್ರಿ. ದಾರಿ ಮೇಲೆ ಮಕ್ಕಳು ಬಿಟ್ರೆ ಮನೆ ಕಡೆ ಹೋದ್ದೇ ಇಲ್ರಿ ನಾವು. ನೀವು ಬುದ್ಧಿ ಹೇಳದ್ ನಮ್ಗೆ ಹಿಂಗೆಲ್ಲ ಮಾಡಬಾರ್ದ, ನಿಮ್ದೊಂದು ಜೀವ ಕಾಯ್ತೈತಿ ಮನೆಯಾಗೆ, ಅಲ್ಲಿ ಹೋಗ್ರಿ, ಸಂಸಾರ ಮಾಡ್ರಿ, ಅವ್ರಿಗೊಂದು ನೆಮ್ಮದಿ ಕೊಡ್ರಿ ಅಂತ ನೀವು ಹೇಳದ ಮೇಲೆ ನಾವು ಮನೆಗೆ ಹೋಗಿ ಮಕ್ಕಳು ಶುರು ಮಾಡದ್ದು. ನಾವು ಮನೆಗೆ ಹೋದ್ಮೇಲೆ ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳಾದದ್ದು. ನೀವೊಂದು ಬರ್ದೇ ಇದ್ರೆ ನಮ್ಮ ಹೆಂಡ್ರಿ ಮಕ್ಕಳಿಲ್ರಿ. ಅಲ್ಲ, ಇಷ್ಟು ಬಿಡಿಸಿ ಪೂರ್ವದಲ್ಲಿ ಹೇಳಿದ್ರೆ ಒಳ್ಳೇದಾಗ್ತಿತ್ತಲ್ಲ ಮಾರಾಯ. ಅಷ್ಟು ಬಿಡಿಸಿದ್ರೆ ಮೊದ್ಲೇ ಹೇಳಿದ್ರೆ ಇದ್ನೇಳಕ್ಕಾಗುದಿಲ್ಲಲ್ರಿ. ಓ ಹಾಗೆ. ಆದ್ರೂ ಸಹ ಇರ್ಲಿ, ನೀನ್ ಹೇಳಿದಂತಹ ಒಂದು ವಾಕ್ಯ ಸರಿಯಾದದ್ದು ಹೌದು. ಮನುಷ್ಯರು ಮನುಷ್ಯರಿಗೆ ಆಗಬೇಕೆಂದು ಅಲ್ಲನ್ರಿ. ಹೌದು. ಹಾಗಾಗಿ ನಾವು ಉಪಕಾರ ಮಾಡಿ ಒಟ್ಟ ಸರಿ. ವ್ಯಾಪಾರ ಕರೆಯುವುದಕ್ಕೂ ಕಾರಣ ಉಂಟು. ಹೇಳ್ರಿ. ಶೀಘ್ರ ಇಲ್ಲಿಂದ ಹೊರಡ್ಬೇಕು ನೀವು. ಹೋಗ್ಬೇಕಲ್ಲ, ನಮಗೂ ಅವಸರ ಐತಿ. ಹೋಗ್ಬೇಕು ಅಂದಾಗ ಹೋಗುವುದೆಯಾ? ಹಂಗಲ್ರಿ. ಎಲ್ಲಿಗೆ, ಏನು, ಎಂತದ್ದು ಕೇಳಂಗಿಲ್ರಿ. ಕೇಳಂಗೆ ಇಲ್ಲ. ಯಾಕೆ? ನೀವ್ ಯಾರ? ಅಧಿಕಾರಿಗಳು, ನಾವು ಆಳುಗಳ. ಮಗನೇ ಹೋಗಿ ಹೊಂಡಕ್ಕೆ ಹಾರ ಅಂತ ಹೇಳ್ರಿ ನೀವು. ನಾನು ಹಾರೇ ಬಿಡುವ. ನಾನು ಹಾಗೆಲ್ಲ ಹೇಳ್ತೇನೆ. ಆ ವಿಶ್ವಾಸದ ಮೇಲೆ ನಾ ಹೇಳಿನ್ರಿ. ಶ್ವಾಸದ ಮೇಲೆ ಆಗ್ಲಿ ಅಂದ್ರೆ ಈ ಚಂದ್ರನಾವತಿಯನ್ನ ಬಿಡಬೇಕು, ಕುಂತಳವನ್ನು ಸೇರ್ಬೇಕು ಅಂತ ಅಷ್ಟೇನಾ? ಆತ್ರಿ ಯಪ್ಪವ್ರ, ಅಲ್ಲೇ ನಿಂತ. ಈಗ ಸಮಸ್ಯೆ ಆಯ್ತಲ್ರಿ. ಏನು? ಅಲ್ಲ, ಇಲ್ಲಿ ನಮ್ ದಾರಿ ಗೊತ್ತೇ ಇತ್ತು, ದೊಡ್ಡ ವಿಷಯ ಅಲ್ಲ. ನಾವ್ ಆಗಾಗ ಹೋಗಿ ಬರ್ತಾ ಇದ್ದವ್ರೆ. ಅವ್ರು ಎದಕ್ಕೆ ಹೋಗ್ಬೇಕು ಅಂತ ಗೊತ್ತಿಲ್ಲಲ್ರಿ. ಸರಿ, ಇದು ಜಾಣ್ಮೆ ನೋಡು. ಕಾರಣ ಮತ್ತೇನಲ್ಲ, ಕಪ್ಪವನ್ನರ್ಪಿಸಿ ಬರಬೇಕು ಅಷ್ಟೇನಾ? ಈಗ ಮತ್ತೇನ್ ಸಮಸ್ಯೆ ಆಯ್ತಾ? ಯಪ್ಪವ್ರ, ವರ್ಷ ಪ್ರತಿ ಏನ್ ಕೊಡ್ಬೇಕೈತಿ ನಾವು ಕೊಟ್ಟು ಬಂದಿವಿ ಮೊನ್ನೆ ಹೋಗಿ. ಮತ್ತೆ ಹೆಚ್ಚಿಗೆ ಯಾಕೆ ಕೊಡ್ಬೇಕು ಅವ್ರಿಗೆ? ಕೊಡುವುದಕ್ಕೂ ಕಾರಣ ಉಂಟು. ಮತ್ತೆ ಸಾಲ ಕೇಳಿದವ್ರ? ಇಲ್ಲ ಇಲ್ಲ ಇಲ್ಲ, ನಾವೇ ಕೇಳಬೇಕು ಬಿಟ್ರೆ ಅವರಾಗೆ ಕೇಳುವುದಿಲ್ಲ. ಮತ್ತೊಂದು, ಮೊನ್ನೆ ತಾನೇ ಪಟ್ಟಬಂಧ ಮಹೋತ್ಸವ ಆಯ್ತೋ ಇಲ್ವೋ, ಅದರ ದ್ಯೋತಕವಾಗಿ ವಿಶೇಷ ಕಪ್ಪವನ್ನು ಕೊಟ್ಟು ಬರಬೇಕು. ನನ್ ತಲೆ ಎಲ್ಲಿತ್ರಿ ಅದಲ್ರಿ. ಮೊದ್ಲು ಯಾರ ಇಲ್ಲಿ ಅಧಿಕಾರಿಗಳ? ಉಳಿಂದಪ್ಪ. ಹೌದು. ಈಗ ಯಾರ? ಬದಲಾಗಿದೆ. ಚಂದ್ರಸಪ್ಪ ಅವರು ಎನ್ನುವುದ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಇದ್ ನಾವು ಕೊಡ್ಲೇಬೇಕು. ಆದ್ರೆ ಯಾರಿಗೆ ಕೊಡ್ಬೇಕು ಅಂತ ಗೊತ್ತೈತಿ, ಸ್ವಲ್ಪ ನೆಪ್ ಮಾಡ್ರಿ. ಮಹಾರಾಜರಿಗೆ, ಮಹಾರಾಣಿಗೆ, ಗಾಲವರಿಗೆ, ಮಹಾಮಂತ್ರಿ ದುಷ್ಟ ಬುದ್ಧಿಗೆ ಇಟ್ಟೇನ ಅದು ಗೊತ್ತೈತಿ. ಒಂದು ಉಪಕಾರ ಮಾಡ್ರಿ. ಏನ? ಅವ್ರು ಯಾವ್ಯಾವ ಗಂಟು ಅಂತೇಳಿ ಆ ಗಂಟಿನ ಮೇಲೆ ಅವ್ರ ಹೆಸರು ಬರ್ದಾಕ್ರಿ. ಅದ್ಯಾಕದು? ನಮಗಂತೂ ಓದಕ್ ಬರಂಗಿಲ್ಲ, ಅವ್ರಿಗೆ ಗೊತ್ತೈತಲ್ರಿ. ಅವ್ರ ತಕೊಂಡ್ ಹೋಗಿ ನೋಡ್ರಿ ಅಪ್ಪ, ಇದ್ರಲ್ಲಿ ನಿಮ್ಮ ಹೆಸರು ಐತೇನ? ಅವ್ರು ಹಿಂಗಂದ್ರೆ ಅಲ್ಲೇ ಇಡುವುದು, ಹಿಂಗಂದ್ರೆ ಮುಂದೆ ತಕೊಂಡು ಹೋಗೋದು.
ಅಲ್ಲ ಮಾರ, ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಬರ್ತದೆ, ಒಂದು ಓದ್ಲಿಕ್ಕೆ ಬರಲಿಕ್ಕೆ ಬರುವುದಿಲ್ಲ ನಿನಗೆ? ಓದ್ಲಿಕ್ಕೆ ಸರಿ ಬಂದಿದ್ರೆ ನಾ ಇಲ್ಲಿ ಬರ್ತಿದ್ನ. ಸರಿ ಓದ್ರೆ ಯಾರು ಇಲ್ಲಿ ಬರಂಗಿಲ್ಲ, ಎಲ್ಲ ಅರ್ಧಂಬರ್ದ್ವಿ. ಬಂದ ಮೇಲೆ ಏನು ಮಾಡುವಾಗಿಲ್ಲ. ಅದು ಒಂದ್ ವಿಶ್ವಾಸ, ನಮಗ್ ಓದಕ್ ಬರಂಗಿಲ್ಲ ಅಂತ ಅರ್ಥ ಆಚಾರ ಮಾಡೋದು ಬೇಡ. ಓದ್ದವ್ರಿಗೆ ಉತ್ತರ ಕೊಡೋದು ನಮ್ಗೆ ಗೊತ್ತೈತಿ ಅಲ್ವಾ? ಆ ಪ್ರತ್ಯುತ್ಪನ್ನ ಮತಿತ್ವ ನಿನ್ನಲ್ಲಿದ್ದದ್ದು ಹೌದು. ಹಾಗಾಗಿ ಶೀಘ್ರಾತಿ ಶೀಘ್ರವಾಗಿ ಕೊಟ್ಟು ಬರ್ಬೇಕು. ಆದ್ರೆ ಅಪ್ಪರ ತಪ್ಪಾಗ್ಲಿಲ್ಲ. ಮತ್ತೇನ್ರಿ? ಇದೆಲ್ಲ ನಿನ್ನಲ್ಲಿ ಹೇಳಬೇಕಾದಂತಹ ವಿಚಾರ. ಹೇಳಲೇಬೇಕಾದ ಇನ್ನೊಂದು ವಿಚಾರವು ಉಂಟು. ಇನ್ಯಾವ್ದ್ರಿ ಅಪ್ಪ? ಇಂದಿನ ದಿನ ಯಾವ್ದ? ಇವತ್ತು ಯಾವ ದಿವಸ ರೀ? ನಂಗ ನೆಪ್ಪ ಹೋತ್ರಿ ಅಪ್ಪ. ದಶಮಿ. ಇವತ್ತು ದೇವ್ರೆ ಅದು ಮರೆಯಂಗಿಲ್ರೆ. ಇಲ್ಲಿ ನೋಡ್ರಿ ಜಪ್ಪು ಸರ ಹಾಕೊಂಡಿವೆ, ಉದ್ರಾಟಿಕೆ ಮಣಿ. ಯಾವ್ದು? ಉದ್ರಾಟಿಕೆ ಮಣಿ ಅದಲ್ಲ, ರುದ್ರಾಕ್ಷಿ ಮಣಿ ಹಾಕೊಂಡಿವಿ. ಹೌದೌದು. ನಾಳೆ ಅಂತ ಆದ್ರೆ ಏಕಾದಶಿ. ಏಕಾದಶಿ ವ್ರತವನ್ನ ನಾವೆಲ್ಲ ಆಚರಿಸುತ್ತಾ ಬಂದವರು ಹೌದು. ಯಾವ್ದು ಬಿಟ್ಟು ಅದು ಬಿಡಂಗಿಲ್ರಿ. ನಾವ್ ಬಿಟ್ಟು ಹಿಂಗರ್ಬ ಆಗ್ಬೇಕಾದ್ರೆ ಅದೇ ಕಾರಣ ಇತ್ತು, ಅದೇ ಕಾರಣವಾದದ್ದು ಹೌದು. ಹ್ಞೂನ್ರಿ. ಹಾಗಾಗಿ ನಾಳೆ ದಿನ ನೀವು ಕುಂತಳವನ್ನ ಸೇರ್ಲಿಕ್ಕಿದ್ದವರು, ಅಲ್ಲಿ ಹೋಗುವವರು. ಹಾಗಾಗಿ ವ್ರತಾಚರಣೆ ಮರೆಯಬಾರದು. ಅದೇ ಸಮಸ್ಯೆ ರೀ ಅಪ್ಪರ. ಏನಾಯ್ತು? ನಮಗೆ ಸರಿ ನೆಪ್ಪ ಐತಿ, ಮಾಡ್ಬೇಕು ಅಂತ ಮನಸ್ಸು ಐತ್ರಿ. ಈಗ ನಮ್ಮೂರಲ್ಲಿ ಇದ್ರೆ ನಮ್ಮನೆ ಕೂಟ ಏನು ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಅದು ಬೇರೆ ಕಡೆ ಹೋದ್ರೆ ಹೆಂಗ್ ಮಾಡ್ಬೇಕ್ರಿ? ನಿಯಮ ಇದ್ದದ್ದು ವ್ಯವಸ್ಥೆ ಆಗ್ತೈತೆ ಇಲ್ವಾ? ಸ್ವಗ್ರಹೇ ಪೂರ್ಣಮಾಚಾರ ಸ್ವಕ್ಷೇತ್ರೇ ತದಮರ್ದಕಂ ಪಟ್ಟಣೆ ಪಾದಮಾಚಾರ ಪದಶೂದ್ರೋ ವದಾಚರೇ. ಒಳ್ಳೆ ಮಾತಾಡ್ರಿ, ಒಳ್ಳೆ ಮಾತಾಡ್ರಿ. ಒಳ್ಳೆ ಮಾತೆ. ಅರ್ಥ ಆಯ್ತಾ? ಏನಂತ ಗೊತ್ತಾಗಿಲ್ಲ. ಏನೋ ನೀವು ಆಚಾರ್ಯ ಸುದ್ದಿ ಹೇಳಿದಾಗ ಆಯ್ತು ಬಿಟ್ರಿ, ಬೇರೆ ಅಂತ ಗೊತ್ತಾಗಿಲ್ರಿ. ಪೂರ್ಣಾಚಾರ್ಯ ಚಂದ್ರಾಚಾರ್ಯ ಅಂತ ಅಂದಾಗ ಆಯ್ತು. ಯಾವ ಆಚಾರ್ಯ ಇಲ್ಲ. ಅದೇ ಮತ್ತೆ ಅಂದ್ರೆ ಕ್ರಮ ಇದ್ದದ್ದು ಹೌದು. ನಮ್ಮ ಮನೆಯಲ್ಲೇ ಇದ್ದೇವೆ ಅಂತ ಆದ್ರೆ ಆಚರಣೆ ಸಂಪೂರ್ಣ ಭಾಗವನ್ನು ನಾವು ಮಾಡಿಕೊಂಡು ಬರಬೇಕು. ಹಾಗೆ ನಾವು ತಿರುಗಾಟಲ್ಲಿದ್ದಂತಹ ವೇಳೆಯಲ್ಲಿ ಬೇರೆ ಊರಿಗೆ ಹೋದಾಗ ಅರ್ಧ ಆಚರಣೆ ಆದ್ರೂ ಮಾಡಬೇಕು. ಅರ್ಧ ಭಾಗ. ಇನ್ನು ತಿರುಗಾಟದಲ್ಲಿದ್ದಾಗ ಹೋಗುವಾಗ ಕಾಲ್ ಭಾಗ, ಕಾಲು ಭಾಗವಾದ್ರೂ ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ. ಯಾವ ಕಾರಣಕ್ಕೂ ಬಿಡಂಗಿಲ್ಲ. ತಿರುಗ್ತಾ ಹೋಗ್ತಿರ್ಬೇಕಾದ್ರೆ ಕಾಲ್ ಭಾಗ ಮಾಡ್ತಾ ಹೋಗ್ತೀವಿ. ಯಾವುದು? ಆಚರಣೆ. ಅದೇ ಆಚರಣೆ ಮಾಡಿದ್ರೆ ಅಡ್ಡಿ. ಒಳ್ಳೆಯದಾಗ್ಲಿ. ಏನದು? ಮಂಕ್ರಿ ಅಪ್ಪವರಿಗೆ ನಿಮೋ ನಿಮೇ. ಏನ್ ನಿಮೋ ನಮ? ಮಂಕ್ರಿ ಅಪ್ಪರಿಗೆ ನಿಮೆ ನಮೋ ನಮಃ ಎಂದು. ಓ, ಯಾರ ನೀನು? ನಾವು ಮಂತ್ರಿಗಳ. ನೀನು ಯಾರೋ? ಮಂತ್ರಿಗಳ. ನೀನು ಮಂತ್ರಿಯ? ಯಾವ ಹಾಳೂರಿನ ಮಂತ್ರಿಯ ನೀನು? ಮಂತ್ರಿಗಳ. ನಾವ. ಓ ಹಾಗೆ. ನಾವ ಮಂತ್ರಿಗಳೇ. ನೀವು ನಾವ ನೀವು ಮಂತ್ರಿಗಳೇ. ಓ ಮಂತ್ರಿಗಳೇ ಎಂದು ನನ್ನನ್ನು ಸಂಬೋಧಿಸಿದ್ದು. ಮಂತ್ರಿಗಳೇ ನಾವ. ಮಂತ್ರಿಗಳೇ ನಾವ. ನೀವು ನೀವು ಅಂದ್ರೆ ಯಾರು? ಚಂದನಾವತಿ ಅವ. ಚಂದನಾವತಿ? ಹ್ಞೂನ್ರಿ. ಚಂದನಾವತಿಯಿಂದ ಬಂದವ? ಹ್ಞೂನ್ರಿ. ಅದೇನು ಬಂದೆ? ಇಲ್ಲಿ ನೋಡ್ರಿ. ಏನು? ಕೆಪ್ಪ. ನಿನ್ನ ಅಪ್ಪ ಕೆಪ್ಪ? ಕೆಪ್ಪ ಏನು ಕೆಪ್ಪವ? ಕೆಪ್ಪ ಕೆಪ್ಪ ಕಪ್ಪ ಕಪ್ಪ ಇದು? ಹ್ಞೂನ್ರಿ. ಕಪ್ಪವನ್ನು ತಂದೆಯ? ಹ್ಞೂನ್ರಿ. ವರ್ಷಂ ಪ್ರತಿ ಬಂದು ಸೇರಬೇಕಾಗಿರುವಂತಹ ಕಪ್ಪ ಕಾಣಿಕೆ ಬಂದು ಸೇರಿದೆಯಲ್ಲ. ನಾನೇ ಮೊನ್ನೆ ಕೊಟ್ಟು ಹೋಗಿನಿ. ಮತ್ತಿದೇನು ಕಪ್ಪವ? ಇದ ವಿಶೇಷ ಕೆಪ್ಪ. ವಿಶೇಷ ಕಪ್ಪ? ವಿಶೇಷ. ನಿನ್ನ ಕುಳಿಂದ ಯಾವಾಗ ಸತ್ತ, ಎಲ್ಲಿ ಸತ್ತ, ಹೇಗೆ ಸತ್ತ? ಸಂದನೆ ನಿಮ್ಮಯ ಕುಳಿಂದ. ಯಾರು ಸತ್ತದ್ದು, ಎಲ್ಲಿ ಸತ್ತದ್ದು, ಯಾವಾಗ ಸತ್ತದ್ದು, ಏನಾಗ ಸತ್ತದ್ದು? ನೀನೇ ಹೇಳಬೇಕು ಅದನ್ನು. ನೀವು ಹೇಳಿದ್ರಲ್ಲ ಯಾರು ಸತ್ರ ಅಂತ. ಮತ್ತು ವಿಶೇಷವಾದ ಕಪ್ಪ ಅಂತ ಹೇಳಿದ್ಯಲ್ಲ. ಹ್ಞೂನ್ರಿ. ವರ್ಷಂ ಪ್ರತಿ ಬಂದು ಸೇರಬೇಕಾದ ಕಪ್ಪ ಸೇರಿದೆ, ಆಗಿದೆ. ಇದು ವಿಶೇಷ ಕಪ್ಪ ಎಂದಾದ್ಮೇಲೆ
ಬಹುಶಃ ಅವ ಘಟ್ಟವಾಗ್ದಿರ್ಬೇಕು. ಶಾಂತಂ ಪಂಪಂ ಶಾಂತಂ ಪಂಪಂ ಏನ ಪಂಪಮ್ಮು ಹಂಗಲ್ರಿ. ಒಂದು ನಾಳೆ ವಿಶೇಷ ಕೆಪ್ಪ ಅಂತ ತಕ್ಷಣ ನೀವು ಸತ್ರಿ ಅಂತ ತಿಳ್ಕೊಂಡ್ರೇನೆ? ನಾನ್ ಸತ್ರಿ ಅಂತ ತಿಳಿದದ್ದಲ್ಲ, ನಿನ್ನ ಅಪ್ಪ ಕುಳಿಂದ ಸತ್ತ ಅಂತ ತಿಳಿದದ್ದು. ಅದೇ ಅವ್ರು ಸತ್ರಿ ಅಂತ ನೀವು ತಿಳ್ಕೊಂಡ್ರೇನೆ? ನಾವು ತಿಳಿದುಕೊಂಡಿದ್ದು ಹಂಗಲ್ರಿ. ಮತ್ತೆ ಅವ್ರಿಗೆ ಸಾಯಕ್ಕೆ ಏನಾಗೈತ್ರಿ? ಸಾಯ್ಬೇಕಾದವ್ರಿಗೆ ಸಾಯ್ತಾ ಇಲ್ಲ, ಅವ್ರ ಯಾಕೆ ಸಾಯ್ಬೇಕ್ರಿ? ಹೌದಾ? ಸಾಯ್ಬೇಕಾದವ್ರು ಸಾಯ್ಲೇ ಇಲ್ಲ. ಇಲ್ರಿ ಹಂಗಲ್ರಿ. ಈ ಕಡೆ ಬಂದ್ರೆ ಕತ್ತರಿಸಿ ಬಿಸಾಡ್ತೇವೆ. ಹಂಗಲ್ರಿ. ನಮ್ಮೂರಲ್ಲಿ ಅವರಿಂದ ವಯಸ್ಸಾದ್ರೆ ಬಹಳ ಜನ ಇದಾರ. ಅವ್ರೇ ಹೋಗ್ಲಿಲ್ಲ, ಇವ್ರ ಯಾಕೆ ಹೋಗ್ಬೇಕಾ? ಇದ್ದಾನೆ, ಬದುಕಿದ್ದಾನೆ. ಅದೇ ಇವ್ರೇ ಹೋಗ್ಲಿಲ್ಲ ಅಂದ್ರೆ ನಾನು ಅಲಕ್ಷ್ಯ ಮಾಡಿದ್ದೆ ನಿಮ್ ಮಾತಿಗೆ. ಹಾಗೆ ಅವ್ರೇನ್ ತೊಂದ್ರೆ ಇಲ್ಲ. ಸಾಯ್ಬೇಕಾದವರೇ ಸಾಯ್ಲಿಲ್ಲ ನಿಮ್ಮ ಊರಿನಲ್ಲಿ. ಹೌದಾ? ಅವ ಯಾಕೆ ಸಾಯ್ಬೇಕು ಅಲ್ಲ? ಮತ್ತಿದೇನು ವಿಶೇಷ ಕಪ್ಪ? ಹೌದಾ? ಅದು ವಿಷಯ ಬೇರೆ ಐತ್ರಿ. ಏನ್ ವಿಷಯ? ಹಂಗಲ್ರಪ್ಪ, ನಾನು ವಿಶೇಷ ಕಪ್ಪ ಅಂದ ತಕ್ಷಣ ಕುಳಿಂದಪ್ಪ ಸತ್ರ ಹಾಕಿ ತಿಳ್ಕೊಳ್ಬೇಡ್ರಿ. ಮತ್ತೆ ಇನ್ನೂ ಗಟ್ಟು ಮುಟ್ಟದಾರ ಅವರು. ಇನ್ನೂ ಗಟ್ಟಿದ್ದಾನೆ. ನಿಮ್ಮಿಂದಲೂ ಗಟ್ಟಿ ಅದಾರ. ಹೌದಾ? ನೀವು ಗಟ್ಟಿ, ನಾನು ಗಟ್ಟಿ. ಗಟ್ಟಿಯೇ ನೀವು ಗಟ್ಟಿ, ಕುಳಿಂದ ಮತ್ತು ಗಟ್ಟಿ. ಮತ್ತಿದೆಂತದ್ದು ಅಂದ್ರೆ ಕುಳಿಂದಪ್ಪ ಅವ್ರ ಪೀಠ ಬಿಟ್ರೆ ಯಾರಿಗೆ ಕೊಟ್ರು? ಯಾರ್ಯಾರಿಗೆ ಯಾಕೆ ಕೊಡ್ಬೇಕ್ರಿ? ಮತ್ತೆ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ರ? ಯಾರಿಗ ಕೊಡಬೇಕಾದದ್ದು? ಮಗನಿಗೆ. ಯಾರು? ಕುಳಿಂದಪ್ಪ ಅವ್ರ ಕುಳಿಂದ ಮಗನಿಗೆ. ಮಗನಿಗೆ ಪೀಠ. ಏನಿದೆತ್ತಣದ ಕೌತುಕದ ನುಡಿ. ಏನು ಹೇಳಿದೆಯಾ? ಹ್ಞೂನ್ರೆ. ಕುಳಿಂದ ಪಟ್ಟವನ್ನು ಅವ್ರ ಮಗನಿಗೆ ಕೊಟ್ರ? ಹಾಗೊಂದು ಸಾಧ್ಯತೆ ಉಂಟ? ಯಾಕ್ರಿ? ಈಗಾಗಲೇ ನಿಮ್ಮೂರಿನಲ್ಲಿರುವಂತ ಎಲ್ಲವರೂ ಒಪ್ಪಿಕೊಂಡಿರುವುದು, ನಿಮ್ಮೂರಿನವರು ಎಲ್ಲವರೂ ಹೇಳಿರುವುದು. ಯಾವ್ದು ವಿಷಯ ಅಂತ? ಕುಳಿಂದನ ಸತಿ ಮೇಧಾವಿನಿ ಹುಟ್ಟು ಬಂಜೆ ಎಂದು. ಹ್ಞೂನ್ರಿ ಅಲ್ವಾ? ಹ್ಞೂನ್ರಿ. ಹಾಗಿದ್ದಾಗ ಕುಳಿಂದನಿಗೆ ಮತ್ತೆ ಮಗು ಎಲ್ಲಿಂದ ಬಂತ? ಕುಳಿಂದನ ಹೆಂಡತಿಯೇನು ಹಡೆದಳ? ಬಂಜೆ ಹಡಿದಳೇನೋ? ಬಂಜೇರೆಲ್ಲ ಹಡಿದ್ರೆ ಅವ್ರಿಗೆ ಬಂಜೇರ್ ಅಂತ ಹೇಳುದಿಲ್ರಿ. ಮತ್ತೆ ಕುಳಿಂದನೇ ಹಡೆದನ? ಗಂಡಸರೆಲ್ಲ ಹಡುವುದಾದ್ರೆ ಹೆಂಗಸರಿಗೆ ಅಂತ ಕೆಲಸ ರೀ. ಮತ್ತೆ ಈ ಮಗು ಎಲ್ಲಿಂದ ಬಂತು? ಅದು ನೀವು ತಲೆ ಬಿಸಿ ಆತೇನೆ. ಮಕ್ಕಳೇ ಇಲ್ಲ,
ಹೆಂಗ ಮಗ ಅದ? ಎಲ್ಲಿಂದ ಬಂದ? ನಿಮಗಲ್ರಿ, ಯಾರಿಗೂ ತಲೆ ಬಿಸಿ ಆಗ್ಲೇಬೇಕು. ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಗ್ಬೇಕು. ಏನದು ಅಂದ್ರೆ ಆ ಮಗುಗೊಂದು ಕಥೆ ಐತ್ರಿ. ಓ, ಕತೆ ಹೇಳಿದವರಿಗೆಲ್ಲ ಮಕ್ಕಳಾಗ್ತಾರೇನೋ? ಅಂದ್ರೆ ಈ ಕಡೆ ಕತೆ ಹೇಳ್ತಿರೋದು, ಈ ಕಡೆ ಮಕ್ಕಳಾಗ್ತಿರೋದೇನ? ಮತ್ತೇನದು? ಹಂಗಲ್ರಿ, ಆ ಮಗುವಿಗೆ ಒಂದು ಕಥೆ ಐತಿ ಅಂತ. ಮಗುವಿಗೆ ಒಂದು ಕತೆ ಇದೆ. ಕತೆಗೆ ಮಗು ಆದದ್ದಲ್ಲ. ಕತೆಗೆ ಮಗು ಆದದ್ದಲ್ಲ. ಏನು ಕತೆ ಅದು? ಕೇಳ್ಬೇಕ್ರಿ ಅಪ್ಪ. ಕಾನನದ ಮುತ್ತಿದೋಳು ಅನಾಥಮಾಗಿ ಶಿಶು ಮಿರೇ. ಕಾನನದ ಮಧ್ಯದೋಳು ಅನಾಥಮಾಗಿ ಶಿಶು ಮಿರೇ. ನಿಧಾನದ್ಯು ಪಡೆದೆತ್ತಿ ಕರೆತಂದು, ನಿಧಾನದ್ಯು ಪಡೆದೆತ್ತಿ ಕರೆತಂದು, ಆತ್ಮಜ ವಿಧಾನದೋಳು ಪ್ರೀತಿ ಮಿಗಿ ಪ್ರೀತಿ ಮಿಗಿ ಪ್ರೀತಿ ಮಿಗಿ ಚಂದ್ರಹಾಸ ವಿಧಾನದೋಳು ಎಂದರು. ಪ್ರೀತಿ ಮಿಗೆ ಚಂದ್ರಹಾಸ ವಿಧಾನದೋಳು ಎಂದರು. ಜಿಯ ಪುಸಿಯಲ್ಲ ಜಿಯ ಪುಸಿಯಲ್ಲ ಬಹಳ ಹಳೆ ಕತ್ತೀರಿ ಅದ. ಯಾವ್ದು? ಅದಕ್ಕೆ ಎಷ್ಟೊತ್ತು ಬೇಕದ ಹೇಳ್ಬೇಕಂದ್ರೆ. ಏನು ಇವತ್ತಿನ ಕತ್ತಿ ಅಲ್ರಿ, ಸುಮಾರು 10-16 ವರ್ಷ ಹಿಂದಾಗಡಿ. 10-15-16 ವರ್ಷದ ಹಿಂದಿನ ಕಥೆ. ಹಿಂದೆ ಅಪ್ಪ. ಯಾವ ಕಥೆಯೋ? ಕುಳಿಂದಪ್ಪ ಅವ್ರು ಹೇಳಿದ್ರ, ಮಕ್ಕಳ ಬ್ಯಾಂಟಿ ಆಡದೆ ಬಹಳ ದಿವಸ ಆತ, ಹಸಿ ಮಾಂಸ ತಿನ್ಬೇಕು, ಬ್ಯಾಂಟಿ ಹೋಗ್ಬೇಕು ಅಂದ್ರು. ಹಾಗೆ ನಾವು ಸಣ್ಣಣ್ಣ ದೊಡ್ಡಣ್ಣ ತೋಟಿ ಅಣ್ಣ ಅವರೆಲ್ಲ ಹಿಡ್ಕೊಂಡ ನಾವು ಬ್ಯಾಂಟಿ ಆಡ್ಬೇಕು ಅಂತ ಹಂಗೆ ಬ್ಯಾಂಟಿ ಹೊಂಟಿವಿ. ಆ ದೇವಣ್ಣ ಹಿಡ್ಕೊಂಡು ಹೋಗ್ಬೇಕಿತ್ತು. ದೇವಣ್ಣ ಇದ್ದ, ವಿನಯಣ್ಣ ಇದ್ದ, ಅಲ್ಲ ಇದ್ರೆ ಹಾಗೆ ಅವರೆಲ್ಲ ಹಿಡ್ಕೊಂಡು ಬ್ಯಾಂಟಿ ಆಡ್ಬೇಕು ಅಂತ ಕಾಡ್ತಾವ. ಬ್ಯಾಂಟಿ ಆಡ್ತಾ 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 ಏನು ತಾಡ್ತಾಡ ಹಂಗಲ್ರಿ, ಬ್ಯಾಂಟಿ ಆಡ್ತಾ ಆಡ್ತಾ ಮುಂದೋದ್ನ ಆಡುತ್ತಾ 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 ಮುಂದೋದ್ರಿ. ಮುಂದೆ ಹೋದ್ರಿ. 3 ದಿಕ್ಕಿನ ಬ್ಯಾಟಿ ಆತ್ರಿ. ಆಡಿ ಆಡಿ ಎಲ್ಲಿ ಬಂದಿವಿ? ಚಂದನಾವತಿ ಕುಂತಳ ಗಡಿವರೆಗೆ ಬಂದೀವಿ. ಗಡಿ ಪ್ರದೇಶದತ್ತ ಬಂದಿದ್ದೀರಿ. ನಿಮ್ಮ ಗಡಿವರೆಗೆ ಬಂದೀವಿ. ಗಡಿ ದಾಟಲಿಲ್ಲ. ಎಲ್ಲಾದ್ರೂ ಐತೇನ್ರಿ? ನಿಮ್ಮ ಗಡಿ ದಾಟುವುದು ಒಂದೇ, ಹಾವಿನ ಹುತ್ತ ಕೈ ಹಾಕೋದು. ಆ ಭಯ ಇದೆ ನಿಮಗೆ. ಎಷ್ಟೊತ್ತಿಗೂ ಐತ್ರಿ. ಅಲ್ಲಿ ಬಂದ ಮೇಲೆ ವಿಶ್ರಾಂತಿ ಬೇಕಂದ್ರ ಎಂತದ್ದು? ವಿಶ್ರಾಂತಿ ಏನದು? ಇದು ಆಯುಷಾಗದ ಮೈ ಅಲ್ಲಲ್ಲ, ಇದು ಕರ್ಮ ನಿನ್ನದು. ಹ್ಞೂನ್ರಿ, ಆಯಾಸ ಆಗಿದೆ, ವಿಶ್ರಾಂತಿ ಬೇಕು, ವಿಶ್ರಾಂತಿ ಬೇಕು ಎನಿಸಿತು. ಅಲ್ಲೇ ಕುಂತಾತ್ರಿ. ತಂದು ಬುತ್ತಿ ಎಲ್ಲ ಉಳ್ಬೇಕು ಅಂತ ಹೇಳಿ ಬುತ್ತಿ ಎಲ್ಲ ಬಿಡಿಸಿ ಹಂಗೆ ಕೈ ಹಚ್ಚಿವಿ, ಅನ್ನ ಬಾಯಿಗಿಟ್ಟಿವಿ. ಶುರುವಾತ್ರಿ. ಏನು ಶುರುವಾಯ್ತು? ಬೊಬ್ಬಿ, ಕೆಟ್ಟ ಬೊಬ್ಬಿ, ಕೂಗ ಅನ್ಯ ಮೃಗಗಳ ಕೂಗ. ನಾವು ಅದೇ ಲೆಕ್ಕ ಹಾಕಿದ್ದ. ಬ್ಯಾಂಟಿ ಆಡ್ತಾ ಬಂದದ್ದ ಎಲ್ಲ ಬಾಣ ಬಿಟ್ಟಿವಿ. ಆ ಪ್ರಾಣಿ ಸಾಯಕ್ ಹೊಂಟದ, ನರಳಾಡ್ತೈತಿ. ಅದು ಅಲ್ರಿ ಅಪ್ಪಾರ, ಮತ್ತೆ ಮನುಷ್ಯರು ಕೂಗ್ದಾಗ ಐತಿ.
ಮನುಷ್ಯರ ಹ್ಞೂನ್ರಿ ಅಪ್ಪ. ಆಹಾಹಾಹಾಹಾ. ಮನುಷ್ಯರು ಕಾಣ್ತಾವ ಮನುಷ್ಯರು ಅಂತಂದ್ರೆ ಯಾರಿರಬಹುದು? ಯಾರು ನಮ್ಮವ್ರು ಯಾರು ಅಲ್ಲ. ಹಾ. ಆಮೇಲೆ ಹಂಗ ಗೊತ್ತಾತ್ರಿ, ಹಾ. ಮೋಹಿನಿ ದೆವ್ವ. ಹಾ? ಮೋಹಿನಿ ದೆವ್ವ. ಮೋಹಿನಿ ಹುನ್ರಿ ದೆವ್ವ ಅಂದ್ರೆ ಈ ಹೆಣ ಮಕ್ಳು ಇದ್ರಲ್ರಿ, ಹಾ. ಹೆಣ ಮಕ್ಕಳ ಹೆಣ ಮಕ್ಕಳ ಅಂದ್ರೆ ಹೆಣಾದ ಮಕ್ಕಳ ಮಕ್ಕಳ ಹೆಣ ಮಕ್ಕಳು ಹೆಣ್ಣು ಮಕ್ಕಳು. ಅದೇ ಅದೇ ಆ. ಅವ್ರ ಮದುವೆ ಆಗದೆ ಸತ್ರೆ, ಆ. ಸತ್ತ ಮೇಲೆ ಅವ್ರಿಗೆ ಆಗ್ಬೇಕಾದ ಸಂಸ್ಕಾರ ಆಗದೆ ಇದ್ರೆ ಆ. ಈ ಮೋಹಿನಿ ದೆವ್ವಾಗ ತಿರುಗ್ತಾ ಇರ್ತಾವ. ಹೌದಾ? ಅಂತ ಮೋಹಿನಿ ದೆವ್ವಕ್ಕೆ ಆ. ನಮ್ಮಂತ ಸುಂದರ ಪುರುಷರು ಕಂಡಾಗ ಅಯ್ಯ. ಮನಸ್ಸಾಗ್ತೈತಿ. ಅಯ್ಯ, ಏನು ಸೌಂದರ್ಯವಾದ. ಯಾಕ್ರೆ ಹಾಗಾಗಿ ನಿನ್ನ ಕಂಡದ ಅವಳಿಗೆ ಮನಸ್ಸಾಯ್ತು ಸೌಂದರ್ಯ. ಏನ ಚಂದಿಲ್ಲೇನೆ? ಬಹಳ ಚಂದ. ನಮ್ ಹೆಂಡ್ರಿ ಯಾವಾಗ್ಲೂ ಹೇಳ್ತಿದ್ದಾಳ, ಏನಂತೆ? ನಂಗ್ ನೀವೇ ಚಂದ, ನಂಗ್ ನೀವೇ ಅಂದ. ಹೌದಾ? ಹಾಗಾದ್ರೆ ಹೌದಾ? ಹೌದು. ನನಗೆ ಯೋಗ ನಂಗೆ ಚಂದ ಹೇಳ್ತಾಳ್ರಿ. ನಿನ್ನ ಹೆಂಡತಿ ನಿನ್ನನ್ನೇ ಕಂಡಾಗ ಹೇಳಿದ್ಲಲ್ಲ. ನಮ್ಮಲ್ಲಿ ಒಬ್ಬ ಇದ್ದ, ಹೋಗಿದ್ದಾನೆ ಈಗ. ನನ್ನ ಹೆಂಡತಿಗೆ ನಾನು ಅಂದ್ರೆ ಬಹಳ ಪ್ರೀತಿ ಅಂತ ಹೇಳ್ತಿದ್ದ. ಹಂಗೇರಿ ಅಪ್ಪರ ಮೋಹಿನಿ ದೇವ್ ಅಂತ ಲೆಕ್ಕ ಹಾಕಿದ್ದು. ಆ. ಮೋಹಿನಿ ದೇವ್ ಅಲ್ರಿ ಅಪ್ಪರ, ಮತ್ತೆ ಬರೀ ಕೂಗು ಮಾತ್ರ ಅಲ್ಲ, ಕೆಲವು ಶಬ್ದವೂ ಕೇಳ್ತೀರಿ. ಶಬ್ದ ಕೇಳಿಸಿ. ಹ್ಞೂನ್ರಿ. ಏನು ಶಬ್ದ? ಸಿರಿ ಹರಿ ನಾರಾಯಣ, ಸಿರಿ ಹರಿ ನಾರಾಯಣ. ಅದು ಯಾವ ನಾರಾಯಣ ಸೀರೆ ಹರಿವಿದ್ನಲ್ಲಿ? ಅಲ್ರಿ, ಆ. ಸಿರಿ ಹರಿ ನಾರಾಯಣ, ಮುಚ್ಕುಂದ, ಕೇಶವ, ವಾಸುದೇವ್ ಪ್ರಭು. ಏನು ವಾಸುದೇವ ಪ್ರಭುವ? ಮೂರರಿ ನಾರಾಯಣ, ಮೂರರಿಯ ಮೂರರಿ ನಾರಾಯಣ ವಾಸುದೇವ್ ಪ್ರಭು. ನಿನ್ನ ನೀನು ಏನೆಲ್ಲ ಹೇಳ್ತೀಯ, ಏನು ಮಾಡ್ತೀಯ? ದೇವ್ರ ಧ್ಯಾನ ರೀ. ಮುರಾರಿ, ಮುರಾರಿ, ನಾರಾಯಣ, ನಾರಾಯಣ, ವಾಸುದೇವ, ವಾಸುದೇವ ಪ್ರಭು. ಆ ವಾಸುದೇವ ಪ್ರಭು ಮಾಡಬೇಡ, ಸೇರಿಸಿ ಹೇಳುವಾಗ ವಾಸುದೇವ ಪ್ರಭು ಹಂಗಾಗೈತೆ. ಅದ ಎಲ್ಲಿಂದ ಬಂತ ಗೊತ್ತಾಗಿಲ್ಲ. ಉಳಿದಪ್ಪರು ಹೇಳಿದ್ರು ಹುಡುಕ್ರ ಮಕ್ಕಳ ಅಂತ ಹೇಳಿ ತರ್ಪಣೆ ಮಾಡ್ಲಿಲ್ಲ. ನಾವು ಕ್ಯಾಸ್ ಎಂತದ್ದು ಅಂದ್ರೆ ನಮ್ಮ ಭಾಷೆಯಲ್ಲಿ ಬೇಗ ಹೇಳೋದಕ್ಕೆ ಕ್ಯಾಶ್ ಹೇಳ್ತೀವಿ ನಾವು. ಹೌದಾ? ಸರಿ, ಅದೇ ಹಾಗೆ ನಾವು ಕ್ಯಾಸ್ ಎದ್ದ ಹಂಗೆ ಹೊಂದೈತ್ರಿ. ಮುಂದೆ ಹೋಗ್ಬೇಕಾದ್ರೆ ನಟ್ಟು ಬಂಡಿ ಐತ್ರಿ, ದೊಡ್ಡ ಬಂಡೆ ಬಂಡಿತ್ತವು ಕ್ಯಾಸ್ ಮತ್ತೆ ಹೊಳ್ಳಿವಿ. ಎಂತದ್ದು? ಅದು ಬೇಗ ಮತ್ತೆ ತಿರುಗಿವಿ ಅಂತ ಹಾಗೆ ಹಾಗೆ ಕ್ಯಾಸ್ ಹೊಳ್ಳಿವಿ. ಹಾಗೆ ಮುಂದೆ ಹೋದ್ರೆ ಹಾಗೆ ಬಿದಿರಮಟ್ಟಿ ಐತ್ರಿ. ಬಿದಿರಮಟ್ಟಿ ಬಿದಿರಮಟ್ಟಿ ಬಿದಿರು ಮಟ್ಟಿ, ಬಿದಿರು ಹಿಂಡು, ಬಿದಿರಮಟ್ಟಿ ಸರಿ. ನಮ್ಮ ಭಾಷೆ ಸರಿ. ಬಿದಿರಮಟ್ಟಿ ನೋಡ್ತೀವಿ ಅಪ್ಪಾರ. ಎಂತ ನೋಡದ್ರಿ, ಏನುಂಟು? ಒಂದ್ ಸೀಸಾ ಬಿದ್ದೈತ್ರಿ. ನಮ್ಗೂ ಹಿಂಗೆ ಅಲ್ಲ, ನಿಮ್ಗೆಲ್ಲ ನಮಗೂ ಹೀಗೆ ಇದೆ ದಿವಸ. ಅದು ಆಶ್ಚರ್ಯ. ಒಂದೇ ಸಣ್ಣದಲ್ರಿ, ಬಹುಶಃ ನಿಮ್ಮವರೇ ಯಾರೋ ಬಿಸಾಡದಿರ್ಬೇಕು. ಅದು ಸೀಸ, ಸಣ್ಣ ಸೀಸ ಅಲ್ಲ, ಮತ್ತೆ ದೊಡ್ಡದಾದ್ರು. ಹಾಗಾದ್ರೆ ನಿಮ್ಮಲ್ಲಿ ದೊಡ್ಡವ್ರು ಯಾರೋ ಬಿಸಾಡದಿರ್ಬೇಕು. ಇಲ್ರಿ, ನಾವ್ಯಾರು ಮನೆ ಕೂಟೆ ಸೀಸ ಇಡ್ತೀವಿ ಬಿಟ್ರೆ ಅಲ್ಲಿ ತರಂಗಿಲ್ಲ. ಅಲ್ಲ, ಕೆಲವರಿಗೆ ಅಭ್ಯಾಸ ಇರ್ತದೆ, ಹಿಡ್ಕೊಂಡೆ ಹೋಗೋದು ಮೇಲೆ ಅದನ್ನು ಮುಗಿಸಿ ಅಲ್ಲೇ ಬಿಸಾಡುವುದಷ್ಟೇ ಅಲ್ಲ, ಒಡ್ದು ಬಿಸಾಡ್ತಾರೆ ಹೋಗುವವ್ರ ಕಾಲಿಗೆ ತಾಗ್ಲಿ ಅಂತ. ನನಗೆ ಅನುಮಾನ ರೀ, ನಾವೆಲ್ಲ ಮನೆ ಕೂಟೆ ಬಿಟ್ಟು ಹೋಗ್ತೀವಿ. ಅಲ್ಲಿ ಬಂದೈತಂದ್ರ ಅಲ್ಲಿ ಯಾವ ಸೀಸ ಇರಬಹುದು? ಚಂದ್ರಾವತಿ ಕುಂತಳದ ಗಡಿಯಾಗಿ ಬಂದೈತಂದ್ರ ಯಾರ ಕೆಲಸ ಇದ್ದ? ಯಾರಿರಬಹುದು? ಬಹುಶಃ ನಿಮ್ಮವ್ರು ಯಾರು ಈಚಿನ ಹಾಗೆ ಮಾಡುವವರು ನಮ್ಮಲ್ಲಿ ಇಲ್ಲ. ಅದಲ್ರಿ, ನಿಮ್ಮವರೇ ಯಾರೋ ಇರ್ಬೇಕು. ಸಣ್ಣದಂದ್ರೆ ಸಣ್ಣದಲ್ರಿ, ಸಣ್ಣದು ಇಷ್ಟೇ ಎತ್ತರ ಇತ್ರಿ, ಇಷ್ಟೇ ಎತ್ತರ ಸೀಸ. ಅಷ್ಟೇ ಎತ್ತರದ್ದು ಅದು ಮೆಗು ಮೆಗು. ಅದು ಯಾವ ದೇಶದ ಮಹಾರಾಯ? ಅಷ್ಟೇ ಎತ್ತರ ಸೀಸ. ಓ, ನಿಮ್ಮ ಹತ್ರ ಬಹಳ ಐತ್ರಿ ಅಂತದ್ದ. ಅಲ್ಲಿ ನಮ್ಮ ಹತ್ರ ಇರುವುದು ಅಷ್ಟೇ ಅಲ್ಲ, ಎಷ್ಟು ಉಂಟು ಅಲ್ಲಿಗೆ ಒಳಗೆ ಗೊತ್ತುಂಟ ಒಬ್ಬೊಬ್ರ ಹತ್ರ. ಅಯ್ಯ, ತಂದು ಕೊಡುದ. ಹೌದೌದು. ಅದಲ್ರಿ, ಇದು ಮೆಗು 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 ಸೀಸ. ಮೆಗು ಇದು ಮೆಗು ಇಟ್ಟೆ ಎತ್ತರ ಐತ್ರಿ. ಒಂದು 5-6 ವರ್ಷ. ಮೆಗು ಅಲ್ಲ, ಮಗು 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 ಮಗು. ಹ್ಞೂನ್ರಿ, ಹೋರಾಡವಿಯಲ್ಲಿ. ಹ್ಞೂನ್ರಿ, ಸೀಸ ಅಲ್ಲ, ಶಿಶು. ಈಗ ಅರ್ಥ ಆಯ್ತು. ಅರ್ಥ ಆಯ್ತಾನೆ? ಹೌದ್ರಿ ಅಪ್ಪವ್ರ, ಪಾಪ ಬೊಬ್ಬೆ ಹಾಕ್ತಾ ಐತ್ರಿ. ಸರಿ, ನೋಡಿದ್ರಿ ಎಂತ ನೋಡಿದ್ರಿ? ಏನುಂಟು? ನಿಮ್ ಎಡಗಾಲ ನೋಡ್ರಿ. ಯಾಕ ನನ್ನ ಎಡಗಾಲ ಯಾಕೆ ನೋಡ್ಬೇಕು? ಮಗುವಿನ ಎಡಗಾಲ ನೋಡಿದ್ರಿ. ಏನ್ ನೋಡಿದ್ರಿ? ಏನು? ರಾಮ ರದಕ, ರಾಮ ರದಕ, ರಾಮ ರದಕ. ರಾಮ ಎನ್ನುವ ಇದ್ನಲ್ಲಿ ಅಲ್ರಿ, ಮತ್ತೆ ಈ ಕೊಯ್ದ್ರ ಬರ್ತೈತ, ಈ ಕೊಯ್ದ್ರ ರಾಮ ರಕ್ತ ರಕ್ತ, ರಾಮ ರದಕ ರದಕ, ರಕ್ತ ರಕ್ತ, ಅದಕ್ಕ ಅದಕ್ಕ ಅದು ಸೋರ್ತೈತ್ರಿ ಅಪ್ಪ ಕಾಲ್ನಾಗ. ಎಂತ ನೋಡಿದ್ರೆ ಪಾಪ ಎಡಗಾಲ ಒಂದು ಬೆರಳನ್ನೇ ಕತ್ತರಿಸ್ಯಾರ.
ನಾ ಹುಳ ಕಡ್ದದ್ದ ಇಂಬಳ ಕಚ್ಚಿದಾಗ ಹಾಕಿದ್ದ ಅದು ಯಾವ್ದಲ್ರಿ ಬೇರೆ ಕತ್ತಾರ ಸರ್. ಪಾಪ 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 ಅವನ ಮಾರಿ ಹಾಳ ಹೋಗ ಅವನ ಜಲಗಟ್ಟ ಹುಲ್ಲು ಹುಟ್ಟಕ್ಕ ರಾಗಿ ಬೆಳೆಯಕ್ಕ ಅವನ ಕುಲ ಹಾಳಲು. ಅವನ ಕುಲದ ವಿಷಯ ಇರಲಿ. ಆ ಹುಡುಗನಿಗೆ ಹಾಗಾದ್ರೆ ಈಗ ಎಡಗಾಲಿಗೆ 4 ಬೆರಳೇನೋ? ಯಾರು ಹೇಳದ? ನೀನ್ ಹೇಳಿದೆಯಲ್ಲ ಒಂದು ಬೆರಳನ್ನು ಕತ್ತರಿಸಿದ್ದಾರೆ ಎಂದು. ಒಂದು ಕತ್ತರಿಸಲ್ಲ, ಹಾಗಾದ್ರೆ 4 ಇರ್ಬೇಕಲ್ಲ? ಇಲ್ರಿ 5 ಐತಿ. ಹಾಗಾದ್ರೆ ಕತ್ತರಿಸಲಿಲ್ಲ. ತಡೀರಿ ನಂಗೆ ಸರಿ ಗೊತ್ತ. ಇದೆಟ್ರಿ ಇದ ಎಷ್ಟದು? ನಂಗೆ ಹೆಂಗ್ ಬಿಲ್ಲ. ಇದು 5, ಅದು 5, ಒಟ್ಟಿಗೆ 10 ಇದ 6, 5, 6. ಹೇ ಅದ ಬಹಳ ಬುದ್ಧಿವಂತ ನೀನು. ಇಟ್ಟಿತ್ತ ಇದಿಲ್ಲ 5 ಐತಿ. ಹಾಗಾದರೆ ಎಡಗಾಲಿನಲ್ಲಿ 6 ಬೆರಳಿತ್ತು ಅವನಿಗೆ. ಹ್ಞೂನ್ರಿ. ಒಂದು ಬೆರಳನ್ನು ಕತ್ತರಿಸಾರ. 6 ಬೆರಳಿತ್ತ. ಆಮೇಲೆ ಆ ಮಗುನ್ ನಾವು ಎತ್ಕೊಂಡು ಬಂದು ಕಾಯಿ ಸೊಪ್ಪೆಲ್ಲ ಹಾಕಿ ಬುದ್ದಿ ಕಾಲಿಗೆಲ್ಲ ಕಟ್ಟಿ ಮನೆ ಕರ್ಕೊಂಡು ಬಂದು ಕೇಳ್ದಾತ್ರಿ. ಮಗ ನಿಮ್ ಮನೆಯೆಲ್ಲ ಕೇಳಿದ್ರೆ ನಂಗೆ ಗೊತ್ತಿಲ್ಲ ದಿಕ್ಕಿದೆ ಇಲ್ಲ ಅಂದ. ಹೆಸರು ಬೇಡ ನಮ್ಮ ಮಕ್ಕಳಿಲ್ಲ ಈಗ ಮಗ ಅಂತೇಳಿ ಚಂದ್ರಾಸ ಹೆಸರಿಟ್ಟು ಅವನಿಗೆ ವಿದ್ಯೆ ಬುದ್ಧಿ ಕೊಟ್ಟು ಆಮೇಲೆ ಅಧಿಕಾರ ಕೊಟ್ಟು ಬಂದು ಈಗ ತಪ್ಪಗೆ ತಂದು ತೋಟಿ ಮನೆಗೆ ಹೋಗಿ ಹತ್ತಿರಕ್ಕೆ ಬಂದು ಅಲ್ಲಿ ಹತ್ತಿ ತೋಟೆಲ್ಲ ತಿರುಗಿ ತೋಟಿ ಮನೆಗೆ ಬಂದು. ನೀವು ಇಲ್ಲೇ ಇದ್ದೀರೇನ್ರಿ? ಏನು ಸುತ್ತಾಡ್ತಾ ಇದ್ದೀಯ? ನಂಗೆ ತೋಟಕ್ಕೆ ಹೋದಾಗಾಯ್ತು. ಎಂತದ ಎಂತ ತೋಟದ ಮೂಲಿಯ? ಅಲ್ಲ ತೋಟಕ್ಕೆಲ್ಲ ಹೋದಾಗಾಯ್ತು ಅಂದೆ. ಹಾಗೆ ಹಂಗಾತ ಎಂತದ? ಹ್ಞೂನ್ರಿ. ಅವನನ್ನ ಎತ್ತು ತಂದು ಒಂದು ಸಾಕಿ ಅವನ ಹೆಸರಿಟ್ಟಾರೆ. ಹೆಸರನ್ನಿಟ್ಟಿರಿ ಚಂದ್ರಹಾಸ. ಚಂದ್ರಹಾಸ. ಇವ್ರಿ ಮಕ್ಕಳಿಲ್ಲಲ್ರಿ, ಅವನನ್ನೇ ಮಗ ಅಂತ ತಿಳ್ಕೊಂಡು ವಿದ್ಯೆ ಬುದ್ಧಿ ಕೊಟ್ಟು ಆಮೇಲೆ ದಿಗ್ವಿಜಯಕ್ಕೆ ಹೋದ್ರ. ಚಂದ್ರಹಾಸ ದಿಗ್ವಿಜಯಕ್ಕೆ ಹೋದ. ಎಲ್ಲ ಕಡೆ ಹೋಗರ, ಇಲ್ಲಿ ಬರ್ಲಿಲ್ಲ. ಇಲ್ಲಿಗೆ ಯಾಕೆ ಬರ್ಲಿಲ್ವಂತೆ? ಹೆಂಗ್ ಬರೋದ್ರಿ? ಅಂದ್ರೆ ದಾರಿ ಗೊತ್ತಿಲ್ವಾ? ನೀವ್ ಇರ್ಬೇಕಾದ್ರೆ ಬರ್ತಾರೇನ್ರಿ ಯಾರಾದ್ರು? ಹಾಗೆ ಹೆದರಿಕಿ. ನಾನಿರುವಾಗ ಬರುವ ಧೈರ್ಯ ಇಲ್ಲ. ನೀವ್ ಯಾರು ಅಧಿರಾಜ್ರಿ ನೀವು? ನಮ್ಮ ಯೋಗ್ಯತೆ ಅದು. ಅದ್ರಲ್ಲೈತಿ ನಿಮ್ದು ಯೋಗ್ಯತೆ. ಅದೇ 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 ಅದಕ್ಕೆ ಬರಿಲ್ರಿ. ಅದೇ ಪೀಠ ಏರಿದ್ರ ಆ ವಿಶೇಷಕಪ್ಪ ಅಂತ ಇನ್ನು ಕಳ್ಸಿಕೊಟ್ಟಾರ. ಓಹೋ, ಚಂದ್ರಹಾಸ ಪಟ್ಟವನ್ನು ಏರಿರುವುದಕ್ಕಾಗಿ ಇದು ವಿಶೇಷಕಪ್ಪ ಕೊಟ್ಟಿರುವಂತಹ ವಿಶೇಷಕಪ್ಪ. ವಿಶೇಷಕಪ್ಪ. ಹ್ಞೂನ್ರಿ. ಬಹಳ 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 ಸಂತೋಷ ಆಯ್ತು. ಹೇಳದೆ ಬೇಡ. ಪ್ರಾಮಾಣಿಕವಾಗಿ ತಂದು ಒಪ್ಪಿಸಿದ್ದೀರಿ. ಹ್ಞೂನ್ರಿ. ನಮಗೆ ಸಂತೋಷ ಆಗಿದೆ. ಯಾಕ್ರಿ? ಇದು ಹೊತ್ತು ಯಾವುದು ಗಮನಿಸಿದೆಯಾ? ಮಧ್ಯರಾತ್ರಿ. ಬಹಳ ದೂರದಿಂದ ಬಂದವ. ಹ್ಞೂನ್ರಿ. ಮಧ್ಯಾಹ್ನ ಕಾಲ ಸನ್ನಿಹಿತ ಆಗಿದೆ. ಹ್ಞೂನ್ರಿ. ಸ್ನಾನಾದಿಗಳನ್ನು ಮಾಡಿ ಊಟ ಮಾಡುವವನೇ ಹೌದು ಅಂತಾದ್ರೂ ಸ್ನಾನ ಮಾಡು. ಮೊದಲೆಲ್ಲ ಸೋಮವಾರ ಸ್ನಾನ ಮಾಡ್ತಿತ್ತು ನಾವು. ಈಗ ವಾರ ದಿವಸಕ್ಕೆ 3 ಬಾರಿ ಮಾಡ್ತೀವ್ರಿ. ಹೌದಾ? ಹಾಗಾದ್ರೆ ಹೊಟ್ಟೆ ತುಂಬಾ ಭೋಜನವನ್ನು ಪೂರೈಸಿ ಹೊರಡಬಹುದು. ಹೋಗು. ಯಪ್ಪರ ಊಟ ಬೇಡ್ರಿ. ಊಟ ಮಾಡ್ಕೊಂಡು ಹೋಗ. ಊಟ ಯಾಕೆ ಊಟ ಬೇಡ? ಊಟ ಮಾಡ್ಬೇಕು ನೀನು. ನಾವ್ ಒಂದೇ ಮಾತಲ್ರಿ, ನಾವು ನಿಮ್ಮ ಮನೆಗೆ ಊಟ ಮಾಡಂಗಿಲ್ಲ. ಏನು? ನಾವು ನಿಮ್ಮ ಮನೆಗೆ ಊಟ ಮಾಡಂಗಿಲ್ಲ.
ತಪ್ಪಿ ಊಟ ಮಾಡಿಕೊಂಡು ಹೋಗು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಊಟ ಮಾಡುವುದಿಲ್ಲ. ತುಚ್ಛವೇ ನಮ್ಮಯ ವರ್ಣ. ಸಾಯ್ಬೇಡ. ಈಗ ಹೇಳು ಏನ್ ಹೇಳ್ತೀಯ? ಹೇಳ್ತೀನಿ ಅಪ್ಪ. ಏನು ನೀವು ಗಲ್ಪಿಡಿ ತುಚ್ಛವೇ ನಮ್ಮಯ ವರ್ಣ. ನಾನು ಏನ್ ತಪ್ಪು ಹೇಳಿ? ನಮ್ಮ ಮನೆಯಲ್ಲಿ ಊಟ ಮಾಡುವುದಿಲ್ಲ ಎನ್ನುವುದರ ಅರ್ಥ ಏನು? ನಿಮ್ಮ ಊಟ ಮಾಡುವುದಿಲ್ಲ ಕೀಳು ಜಾತಿಯವರಂತ. ಮತ್ತೆ ಯಾಕೆ ಹಂಗ ಹೇಳಿದ್ದೆ? ಅದೊಂದು ಕೇಳ್ಬೇಡ್ರಿ. ಮತ್ತೆ ಯಾಕೆ ಊಟ ಮಾಡಿ ಹೇಳ್ತೀನ್ರಿ. ಹೇಳು. ತಡೀರಿ ಅಪ್ಪ, ಅವಸರ ಮಾಡ್ಬೇಡ್ರಿ. ನಿಮಗೆ ಏನಾತ್ರಿ? ನಾವು ಊಟ ಮಾಡುದಿಲ್ಲ ಹೇಳದ್ದ ಅಪ್ಪ ನಿಮ್ಗೆ ಏರು ಹೋತ. ನಾನು ಹಿಡ್ಕೊಂಡ್ರಿ, ಗರ್ರ ತಿರುಗಿಸಿದ್ರಿ, ಕತ್ತಿ ಎತ್ತೇ ಬಿಟ್ರಿ. ಹೌದು. ಸ್ವಲ್ಪ ವಿಚಾರ ಮಾಡ್ರೇನ್ರಿ? ಏನು? ನಿಂತೆಲ್ಲ ನಿಮ್ದು, ನಿಂತ ಸ್ಥಳ ನನ್ನದ್ದು, ಹಿಡಿದ ಕತ್ತಿ ನಿಮ್ಮದು, ಕತ್ತಿಯು ನನ್ನದ್ದು. ಅದ್ರಲ್ಲಿ ನಿಮ್ಮನ್ನು ಕಡಿದ್ರೆ ಕೇಳುವವ್ರು ಯಾರ್ರಿ? ಕತ್ತಿಯಿಂದ ನನ್ನನ್ನು ಕಡಿದ್ರೆ ಕಡಿದ್ರೆ ನಿಂತ ನಿಮ್ದೆಯಾ? ನಿಂತ ಸ್ಥಳ ನನ್ನದು, ಹಿಡಿದ ಕತ್ತಿ ನಿಮ್ದೆಯಾ? ನನ್ನದ್ದು. ಅದ್ರಲ್ಲಿ ಕಡಿದ್ರೆ ಕೇಳೋರು ಯಾರ? ಯಾರನ್ನು ಕೇಳುವವರು? ನಿಮ್ಮನ್ನು ಕೇಳುವವರು. ನನ್ನನ್ನು ಕಡಿದ್ರೆ ಕೇಳುವವರು ಯಾರು ಅಂತ ಹೇಳುವುದಾ? ನೀವು ಯಾರ ಕಡೆಗೆ ಹೊಟ್ಟಿರಿ? ಈಗ ನಾನು ಕಡಿದರೆ ನನ್ನನ್ನು ಕೇಳುವವರು ಯಾರು? ನೀವು ನಮ್ಮನ್ನು ಕಡಿದ್ರೆ ನಿಮ್ಮನ್ನು ಯಾರು ಕೇಳ್ತಾರ? ಹಾಗೆ ನಮ್ಮನ್ನ ಯಾರು ಕೇಳ್ತಾರ? ಅದೆಲ್ಲ ವಿಷಯ. ನಾವು ಊಟ ಮಾಡಿದ್ರೆ ಹೇಳಲಿಕ್ಕೆ ಕಾರಣ ಐತ್ರಿ. ಏನದು? ನಾವು ಮೊದ್ಲಿನಾಗಿಲ್ರಿ, ಈಗ ಬಹಳ ಸುಧಾರಣೆ ಆಗಿವಿ. ಸುಧಾರಣೆಯ? ಯಾವತ್ತಿನಿಂದ ಸುಧಾರಣೆ? ಅದು ಚಂದ್ರ ಸಪ್ಪೋರ್ ಬಂದ ಮೇಲೆ, ಚಂದ್ರಹಾಸ ಚಂದ್ರಾವತಿಯ ಪೀಠವನ್ನೇ ಏರಿದ ಬಳಿಕ ಹ್ಞೂನ್ರಿ ಆದ ಸುಧಾರಣೆ. ಏನ್ರಿ? ಏನದು? ನಾವು ವ್ಯರ್ಥ ಕೈಗೊಂಡಿವಿ. ವ್ಯರ್ಥ 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 ಅಲ್ಲ. ಮತ್ತೆ ಹರಿ ವ್ಯರ್ಥ. ಹರಿಯೇ ವ್ಯರ್ಥ ಅಲ್ರಿ, ಹರಿ ವ್ಯರ್ಥ. ವ್ಯರ್ಥ ಜಪಸಾರ ಇದ ವ್ರತ. ಹ್ಞೂನ್ರಿ, ವ್ರತವನ್ನು ಕೈಗೊಂಡಿದ್ದೀರಿ. ಅದು ಯಾವ ವ್ಯರ್ಥ? ಯಾವ ವ್ರತವದು? ಏಕದ್ವಾಸಿ ವ್ಯರ್ಥ. ಒಂದೇ ತಿನ್ನುವುದು, ಒಂದೇ ತಿನ್ನುವುದು. ಅಲ್ರಿ, ಏಕದ್ವಾಸಿ ಎಂತದ್ದು? ಇನ್ನೊಂದ್ಸಲ ಹೇಳ. ಏಕವದ್ಯ ಏಕವೇದ್ಯ ಅಂದ್ರೆ ಎಂತದ್ದು? ಏಕಾದಶಿ ವ್ರತ. ಹ್ಞೂನ್ರಿ, ಅದು ಕರ್ಮ. ಏಕಾದಶಿ ವ್ರತ. ಹ್ಞೂನ್ರಿ, ನೀವು ಕಾಡ ಕಿರಾತರು. ಅದು ಆ ಕಾರಣಲ್ಲ ಆತ. ಈಗಲೂ ಕಿರಾತ್ರೆ, ಅದು ಬದಲಾಗಿಲ್ಲ. ಏಕಾದಶಿ ವ್ರತ ಅದೆಲ್ಲ ಮಾಡಿದ್ವಿ. ಈಗ ಹೇಗೆ ನಿಮ್ಮ ನಿಯಮ? ಅದ್ರ ನಿಮ್ ಕರ್ಮ ಬೇರೆ ಐತ್ರಿ. ಅದ ನಿನ್ನ ಕರ್ಮ ತೀರಿಸಿ ಬಿಡ್ತೇನೆ. ಅಲ್ರಿ, ಅದ ಕರ್ಮ ಕರ್ಮ ಕ್ರಮ. ಹ್ಞೂನ್ರಿ, ಕ್ರಮ ಬೇರೆ ಇದೆ. ಅಂದ್ರೆ ಏನದು? ದಶಮಿ ದಿವಸ ಒಂದು ಊಟ, ದಶಮಿಯ ದಿವಸ ಒಂದೇ ಊಟ. ಏಕದ್ವಾಸಿ ದಿವಸ, ಏಕಾದಶಿಯ ದಿವಸ ನೀರ್ಹಾರ. ಅಂದ್ರೆ ಗಟ್ಟಿಯಾದ ಆಹಾರವನ್ನು ತಗೊಳ್ಬಾರದು. ಅಂದ್ರೆ ನೀರ್ಹಾರ. ನೀರಾರ ನಿರಾರ ನಿರಾಹಾರ. ನೀರು ಕುಡಿಯಂಗಿಲ್ಲ. ಸಾಮಾನ್ಯ ಅಂಜಲಿ ಉಂಗಂಗಿಲ್ಲ ಅಂತ ಹೇಳ್ತಾರ ವಿಷಯ. ಹಂಗೆ ಆಮೇಲೆ ದ್ವಾದಶಿ ದಿವಸ ಅಲ್ಲ, ದ್ವಾದಶಿಯ ದಿವಸ ದಿವಸ ಪೂಜೆ ಮಾಡೋದ, ಭಜ್ಜಿ ಮಾಡೋದ. ಭಜ್ಜೆ ಬಹಳ ಐತೆ. ಭಜನೆ ಉಂಟಾ? ನಮ್ದು 8 10 12 ಜನ ಬೇಕ್ರಿ. ಹೌದಾ? ಒಳ್ಳೆ ಭಜ್ಜೆ. ಏನು ಭಜ್ಜೆ ಮಾಡ್ತೀಯ? ಸುತ್ತ ಕೂತ್ ಶುರು ಮಾಡಿರ್ತಲ್ಲ ನಾವು. ಒಳ್ಳೆ ಭಜ್ಜೆ. ಈ ಮೊದ್ಲು ಭಜ್ಜೆ ಎಲ್ಲ ಹಂಗಿತ್ತು, ಈಗ ಇಲ್ಲ ಬದ್ಲಾಯ್ತ್ರಿ. ಈಗ ಹೇಗಾಗಿತ್ತು? ಆವಾಗ ಹೇಗಿತ್ತು ತೋರಿಸ್ತೀಯ? ಮತ್ತೆ ಮೊದ್ಲು ಗೊತ್ತೇನೆ? ಹೇಗೆ? ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ. ಏ ಶೈಲ, ಮುಗುಬಿತ್ತಲ್ಲಿ. ಗಜಮುಖನೇ ಗಣಪತಿಯೇ ನಿಮಗೆ ನಾಯಿ ವರ್ಷ ಮರೈತೆ. ಗಜಮುಖನೇ ಗಣಪತಿ ಅಲ್ಲ ಮರತಿ ಕೋಳಿ ಬಂತಲೆ. ಎಂತದ್ದು? ಆ ಬಜ್ಜಿ ಒಳಗೆ ಕೋಳಿ ಬಂದದ್ದು ಹೇಳುವುದೇ, ನಾಯಿ ಬಂದದ್ದು ಹೇಳುವುದೇ, ಮಗು ಬಿದ್ದದ್ದು ಹೇಳುವುದೇ. ಈಗ ಹಂಗಲ್ರಿ, ಮೊದಲ ಹಾಗಿತ್ತು. ಈಗಾಗಲ್ಲ. ಈಗ ಚಂದ್ರಾಸಪ್ಪ ಅವ್ರು ಹೇಳಿ ಕೊಟ್ಟಂತೆ ನಾವು ಹೇಳ್ಬೇಕ್ರಿ. ಹೇಗೆ ಅದು? ಆ ರೀತಿ ಭಜನೆ ಸುತ್ತ ಕುಂತ್ಕೊಂಡು ಆಮೇಲೆ ಪೂಜೆ ಆಮೇಲೆ ಪಾಲನೆ, ಆಮೇಲೆ ಪ್ರಸಾದ ಸ್ವೀಕಾರ ಮಾಡಿದ ಬಳಿಕ ಊಟ. ಅಲ್ಲಿವರೆಗೆ ಅಂತದಿಲ್ರಿ ಅಪ್ಪ ಅವ್ರ. ಏಕಾದಶಿಯ ವ್ರತ ಇವತ್ತು ಯಾವ ತಿಥಿ ಗೊತ್ತಂತದನ್ರಿ? ಯಾವುದು? ಅದೇ ನಿಮ್ದು. ಮಾಡುತ್ತೇನೆ ನಿನ್ನ ತಿಥಿ ಈ ಹೊತ್ತು ಅಲ್ರಿ. ಈ ಹೊತ್ತು ಏಕಾದಶಿ ಆದ್ರೂ ಊಟ ಮಾಡಂಗಿಲ್ಲ. ಆದ್ದರಿಂದ ಊಟ ಮಾಡುವುದಿಲ್ಲ. ನಾನು ಊಟ ಮಾಡೋದಂತ ತಕ್ಷಣ ಏನ್ ತಿಳ್ಕೊಂಡ್ರಿ ನೀವು?
ನಮ್ಮ ವರ್ಣ ತುಚ್ಛವಾದದ್ದು ಎಂದು ನೀನು ನಮ್ಮನ್ನು ತಿರಸ್ಕರಿಸುತ್ತಿದ್ದೀಯಾ ಎಂದು ಭಾವಿಸಿದೆ. ಅಲ್ರಿ ನೀವು ದೊಡ್ಡವ್ರೆ, ನೀವು ತೆಪ್ಪ ತಿಳಿಬೇಡಿ. ನಮಗೇನು ವೈರಿಗಳ ನೀವು? ಹೌದಾ? ನಮ್ಮ ನೀವು ವೈರಿಗಳೇ? ಹೌದು. ಪ್ರಶ್ನಾರ್ಥಕ ಪಾಪಿ. ಎಲ್ಲ ನೀವು ಅನ್ನ ಖುಷಿ ಹಾಕ್ತವ್ರ, ಅನ್ನ ಖುಷಿ ಹಾಕೋರೆ. ಪ್ರಶ್ನಾರ್ಥಕ ನೀವು ಹಾಕರಲ್ಲ, ಹಾಕುವವರಲ್ಲ. ಅಲ್ರಿ ಅಪ್ಪ. ಆದ್ದರಿಂದ ಊಟ ಮಾಡುದಿಲ್ಲ ಅಂತ ಹೇಳಿದ್ರಿ. ಏಕಾದಶಿಯ ವ್ರತವಾದ ಕಾರಣ ನಾಳೆ ನೀವು ಬೇಡ ಅಂದ್ರು ನಾವು ಉಣ್ಕೊ ಹೋಗ್ತೀವಿ. ಹಾಗಾದ್ರೂ ಒಂದು ಕಾರ್ಯವನ್ನು ಮಾಡು. ಏನ್ರಿ? ಈ ಹೊತ್ತು ಇಲ್ಲಿಯೇ ಉಳಿದು ನಾಳೆ ನಮ್ಮ ಭೋಜನವನ್ನು ಸ್ವೀಕರಿಸಿ ಹಂಗ ಹೋಗ್ತೀರಿ, ಆಮೇಲೆ ತೆರಳಬಹುದು. ಇದು ನೀವು ನಮ್ಮೂರಿಗೆ ಬರ್ಬೇಕ್ರಿ ಒಂದ್ಸರ್ತಿ. ಬರುತ್ತೇನೆ. ಬರ್ಬೇಕು. ನೀನ್ ಇಷ್ಟು ಹೇಳಿದ ಮೇಲೆ ಬರ್ಲೇಬೇಕು ಅನಿಸ್ತಾ ಇದೆ. ಇಷ್ಟು ಮಾಡಿದ್ಮೇಲೆ ನೀವು ಬರ್ಬೇಕ್ರಿ ನಮ್ಮೂರಿಗೆ. ನೀವು ಬರ್ಬೇಕು ನಮ್ಮೂರಿಗೆ. ನನಗೂ ಬರ್ಬೇಕು ಅಂತ. ನಮಗೆ ಇಷ್ಟ ಮಾಡ್ರಲ್ರಿ ನೀವು, ಬರ್ಬೇಕ್ರಿ. ಅಂದ್ರೆ ಇಷ್ಟ ಮಾಡಿದ್ರಲ್ಲಿ ಬರ್ಬೇಕು ಅಂದ್ರೆ ಅಲ್ಲಿ ಬಂದ್ಮೇಲೆ ನೋಡ್ಕೊಳ್ತೇನೆ. ಹಂಗಲ್ರಿ, ನಮ್ಮೂರಿನ ವಾತಾವರಣ ಎಲ್ಲ ಬದ್ಲಾಗದ. ವಾತಾವರಣ, ವ್ಯವಸ್ಥೆ ಮೊದ್ಲಿದ್ದಂಗಿಲ್ರಿ. ಏನ್ ಬದಲಾವಣೆ ಆಗಿದೆ? ನೀವು ನಮ್ಮೂರಿಗೆ ಆಗಾಗ ಬರ್ತಾ ಇದ್ದವ್ರೆ. ನಮ್ಮೂರಿಗೆ ನಿಮ್ಮೂರಿಗೆ ನೇರ ಮಾರ್ಗ ಇಲ್ರಿ, ಒಳದಾರಿ ಕಾಡ್ತಾ ಬರ್ಬೇಕಿತ್ತ. ಆ ಮರನ ಹಿಂಡೆಲ್ಲ ಇತ್ರಿ. ಪಾಪ ನೀವು ಗಿರ್ಮಿಟ್ ಕಟ್ಕೊಂಡ್ ಬರುವಾಗ ಕಿರೀಟ ಎಂತದ್ದು? ಗಿರ್ಮಿಟ್ ಅಲ್ಲ, ಎಂತ ಗಿರ್ಮಿಟ್ಟ? ಕಿರೀಟ. ಅದೇ ಕಿರೀಟ. ಒಂದು ಕಟ್ಕ ಬರ್ಬೇಕಾದ್ರೆ ಒಂದ್ ದಿವಸ ಕಿರೀಟಕ್ಕೆ ಮರನ ಹೆಗಲ್ತಾಗಿ 3 ದಿವಸ ಅಲ್ಲೇ ಇರ್ತಿತ್ತ. ಮತ್ ನಾ ಬರತ್ತಿ ಗೌಡದ ಕಾಯಿ ಕೊಡ್ತಿದ್ದೆ. ಆಮೇಲೆ ಬೇರೆ ಕಿರೀಟವನ್ನೇ ಧರಿಸುವುದಾಗಿತ್ತು. ಅಂದ್ರೆ ಬರಕ್ಕೂ ಆಗಲ್ಲ ಅಂತ. ಅಷ್ಟು ದುರ್ಗಮವಾದ ಮಾರ್ಗ ಆಗಿತ್ತು. ಈಗ ಹಂಗಲ್ರಿ, ನಮ್ಮೂರಿ ನಿಮ್ಮೂರಿ ನೇರ ದಾರಿ ಬೇಕು ಅಂತೇಳಿ ನೇರ ಮಾರ್ಗ ಹೆದ್ದಾರಿ ಮಾಡಾರ. ಹೆದ್ದಾರಿ, ಚತುಷ್ಪಥ ಹೆದ್ದಾರಿ ಮಾಡಾರ. ಈ ಕಡೆ ಹೋಗ್ತಿರೋದು, ಈ ಕಡೆ ಬರ್ತಿರೋದು, ಈ ಕಡೆ ಹೋಗ್ತಿರೋದು, ಈ ಕಡೆ ಬರ್ತಿದ್ರು. ಇಷ್ಟು ವ್ಯವಸ್ಥೆ ಮಾಡೋ ಜನ ಹೊಡ್ಕ ಸಾಯ್ತಾರ್ರಿ. ಆದ್ರೂ ಹೊಡ್ಕೊಳ್ತಾರೆ ಅಷ್ಟೇ. ಚತುಷ್ಪಥವ ಈಗ. ಹ್ಞೂನ್ರಿ. ಇನ್ನು ಎಷ್ಟು ಮರ ಕಡ್ದು ಹಾಳು ಮಾಡಿ ತೆಗೆದ್ರ ಏನು? ಇಲ್ರಿ, ಮರ ಕಡ್ದಲ್ಲ ಸುಟ್ಟಾಕಿಲ್ರಿ, ಎಲ್ಲ ಕೊಯ್ದೆಲ್ಲ ಬದಿಗಿಟ್ಟಿವಿ. ಅದು ಯಾರಿಗೆ ಸಲ್ಲುವುದು? ಮನೆ ಕಟ್ಟಕ್ ಬೇಕಂತ. ಯಾರಿಗೆ? ಮಂತ್ರಿಗಳಿಗೆ ಒಪ್ಪಿಸುವಂತದ್ದು. ಅದ್ಲೇಮ ಕೊಡುವ ಅಷ್ಟೇ ಅಲ್ರಿ. ಈ ಪ್ರಯಾಣಿಕರಿಗೆ ಒಂದು ತಂಗಿ ದಾಣ ಮಾಡ್ಯಾರ. ಅಕ್ಕನ ದಾಣ ಇಲ್ವಾ? ಅಕ್ಕ ಸಿಗ್ಲಿಲ್ರಿ, ತಂಗಿ ದಾಣ ಮಾತ್ರವಾ? ಅಕ್ಕ ಬಂದ್ರು ಅಲ್ಲೇ ಕುತ್ಕೊಳ್ಳುದೆ. ಎಂತ ತಂಗಿದಾಣ? ಅದು ಪ್ರಯಾಣಿಕರ ತಂಗಿದಾಣ, ಮಾರ್ಗ ಮಧ್ಯ ಪ್ರಯಾಣಿಕರ ತಂಗುದಾಣ. ಅಷ್ಟೇ ಅಲ್ರಿ, ನಮ್ಮೂರಲ್ಲಿ ಹುಡುಗರ ಮಕ್ಕಳು ಹಾಳಾಗಬಾರ್ದು ಅಂತ ಒಂದು ಯುವಕ ಸಂಘ ಮಾಡ್ಯಾರ. ಯುವಕ ಸಂಘ? ಈ ಕಡೆ ಯುವಕ ಸಂಘ ಮಾಡಿದ್ದ ಬೊಬ್ಬೆ ಬಿದ್ದೋತ್ರಿ. ಏನ್ ಬೊಬ್ಬೆ? ಹೆಣ್ಣು ಮಕ್ಕಳದ್ದ. ಹೆಣ್ಣು ಮಕ್ಕಳದ್ದು ಏನ್ರಿ ಚಂದ್ರ ಸಪ್ಪವ್ರ? ಗಂಡ್ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿರಿ, ನಮ್ಗೇನ್ ಮಾಡಿರಿ ನೀವು? ನಾವು ಮುಂದ್ ಬರ್ಬೇಕ, ನಮ್ಗೆ ಸ್ತ್ರೀ ಶಕ್ತಿ ಐತಿ. ಅಯ್ಯ, ಕೇಳ್ಬೇಕ ಮತ್ತೆ. ಅವ್ರು ಎದ್ರು ಅಂತ. ಹೌದು. ಈ ಕಡೆ ಯುವಕ ಸಂಘ ಮಾಡಿದ್ದ, ಈ ಕಡೆ ಮಹಿಳಾ ಸಮಾಧಿ ಮಾಡ್ಯಾರ. ಎಲ್ಲವರನ್ನು ಮುಗಿಸಿಬಿಟ್ರ. ಹಾಗಾದ್ರೆ ಈಗ ಇರುವುದು ಪುರುಷರು ಮಾತ್ರ. ಮಹಿಳಾ ಸಮಾಧಿ ಹುಗಿಯುವುದು ಅಲ್ರಿ ಮತ್ತೆ? ಓ, ಮಹಿಳಾ ಸಮಾಜ. ಸಮಾಜ 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 ಒಂದು ಕಡೆ, ಯುವಕ ಸಂಘ ಇನ್ನೊಂದು ಕಡೆ, ಮಹಿಳಾ ಸಮಾಜ. ಮಹಿಳಾ ಸಮಾಜ ಮಧ್ಯ ಶಿಶು ಸಂಹಾರ ಕೇಂದ್ರ ಮಾಡ. ಅವರನ್ನೆಲ್ಲ ಮುಗಿಸೇ ಬಿಡುವುದು. ಹೌದಾ? ಶಿಶು ಸಂಹಾರ ಮಾಡುವುದು ಅಲ್ರಿ, ಕೊಂದಾಕುವುದು. ಅನಾಥ ಮಕ್ಕಳಿಗೆ ಶಿಶು ಸಂರಕ್ಷಣಾ ಕೇಂದ್ರ. ಅದೇ 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 ಅದೇ. ಅಂತ ಬುದ್ಧಿವಂತನ ನಿಮ್ಮ ಚಂದ್ರಹಾಸ. ಬುದ್ಧಿವಂತ ಅಂದ್ರೆ ನೋಡ್ರಿ, ಒಂದು ಕಡೆ ಈ ಕಡೆ ಯುವಕ ಸಂಘ, ಆ ಕಡೆ ಮಹಿಳಾ ಸಮಾಜ. ಮಧ್ಯದ್ನ ಯಾಕೆ ಮಾಡ್ಯಾರ? ಈ ಕಡೆಯಿಂದ ಆ ಕಡೆ ನೋಡಿ, ಆ ಕಡೆಯಿಂದ ಈ ಕಡೆ ನೋಡಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಧ್ಯ ಒಂದು ಇರಲಿ ಅಂತೇಳಿ ಒಂದು ವ್ಯವಸ್ಥೆ ಮಾಡ್ಯಾರ. ಬೇಕು ಅದು ಎರಡನ್ನು ಅಷ್ಟು ಹತ್ತತ್ರ ಇಟ್ಟ ಮಧ್ಯದಲ್ಲಿ ಇದೊಂದು ಬೇಕು. ಅದೇ ರೀ, ಬಹಳ ಒಳ್ಳೆಯದು. ನೀವು ಬರ್ಬೇಕು ನಮ್ಮೂರಿಗೆ, ಬಂದು ಅದನ್ನೆಲ್ಲ ನೋಡ್ಬೇಕ್ರಿ. ಆಮೇಲೆ ಮತ್ತೇನಾದ್ರೂ ಉಂಟಾ? ಇಲ್ಲಿ ನೋಡುವಂತದ್ದು ಅದೆಲ್ಲ ಉಪಹಾರ ಎಲ್ಲ ಐತ್ರಿ, ನಾವು ತೋರಿಸ್ತೀವಿ. ಸರಿ, ಈಗ ನಾವು ಹಾಗಾದ್ರೆ ನಮ್ಮಲ್ಲಿ ನಾಳೆ ಊಟವನ್ನು ಮುಗಿಸಿ ಹೊರಡಬೇಕು. ಕಪ್ಪ ಕಾಣಿಕೆಯನ್ನು ಭಂಡಾರಕ್ಕೆ ಹೋಗ್ಬೇಕು. ಆ ಹುಡುಗನ ಕಥೆ ಹೇಳಿದೆಯಲ್ಲ, ಹುಡುಗ ಸಿಕ್ಕಿರುವುದು ಸಾಮಾನ್ಯ ಎಷ್ಟು ವರ್ಷದ ಹಿಂದೆ? ಅದ 16 ವರ್ಷ ಹಿಂದಾಗಡಿ. 15 ವರ್ಷ ಹಿಂದೆ. ಸರಿ, 16 ವರ್ಷ. ಏನ್ರಿ?
ಯಾವ ಪ್ರದೇಶದಲ್ಲಿ ಸಿಕ್ಕಿರುವುದಾ? ಈ ನಿಮ್ ಚಂದನಾವತಿ ಕುಂತಳ ಗಡಿ ಐತಲ್ರಿ, ಅದು ಬದಿಮಟ್ಟಿ ತಾವು ಕ್ಯಾಸ್ ಮುಂದೆ ಹೋಗಿ ಕ್ಯಾಸ್ ಹೊಳ್ಳಿ ಕ್ಯಾಸ್ ತಿರುಗಿ ಕ್ಯಾಸ್ ಮುಂದೆ ಹೋದ್ರೆ ಆಯ್ತು. ಹೋಗು 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 ಹೋಗು. ಯಾವ ಕಾಲಿನ ಬೆರಳನ್ನು ಕತ್ತರಿಸಿರುವುದಾ? ಯಾವ ಕಾಲ ಅಂದ್ರೆ ನಿಮ್ದು ಈ ವರ್ಷ ಎಡಗಾಲ ಯಾವ್ದು? ನಿಂದು ಹೋದ ವರ್ಷ ಯಾವ್ದಾಗಿತ್ತು? ಇದೇ ಆಗಿತ್ತು. ಈ ವರ್ಷ ಒಂದು ಬೇರೆ ಒಂದೊಂದು ಉಂಟು. ಎಡಗಾಲ ಬೆರಳ ಕತ್ತರಿಸ. ಎಡಗಾಲು ಬೆರಳು. ಹ್ಞೂನ್ರಿ. ಎಡಗಾಲು ಬೆರಳು ಬರ್ಲೇನ್ರಿ? ಹೆಬ್ಬೆರಳ ಕಿರು ಬೆರಳ? ಬದಿಗಿತ್ ಬೆರಳ ಯಾವ್ದದ? ಕಿರು ಬೆರಳು. ಅದೇ. ಸರಿ ಸರಿ ಸರಿ. ಚಂದ್ರಹಾಸ ಹೆಸರಿಟ್ಟಾರ. ಹೆಸರು ಚಂದ್ರಹಾಸ. ಚಂದ್ರಹಾಸ. ಹಾ. ಚಂದ್ರಹಾಸ ಹಾ, ಈಗ ಹಾ. ದಿಗ್ವಿಜಯ ಮುಗಿಸಿದ್ದಾನೆ. ಬಂದಿದ್ದಾರೆ. ಸರಿ ಹೌದು. ಆಗಲ್ಲ. ಯಾರು ಕರೆದ್ರ ನಿನ್ನ? ಕರೀಲಿಲ್ಲ. ನಾನು ನಿನ್ನನ್ನು ಕರೀಲಿಲ್ಲ. ಕರೀಲಿಲ್ಲ? ಇಲ್ಲೋ. ನೀವು ಕರೆದ್ರಿ ಅಂತ ನಾ ಬಂದದ್ದು ಅಲ್ಲ. ಮತ್ತೆ ಯಾಕೆ ಬಂದದ್ದು? ಇನ್ನು ಪದೇ ಪದೇ ಕರಿತಾ ಇದ್ರೆ ಹಿಂಗೆ ಬರ್ಬೇಕು ಅಂತ ಮಾಡಿ ತೋರಿಸ್ದೆ ಅಷ್ಟೇ. ಓಹೋ ಹೋಗ.